ಸೊ IPL ಫ್ಯಾನ್ಸ್ ನಾನು ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದೀನಿ ಅಂದ್ರೆ ಅಲ್ಲಿ ಮಾತ್ರ ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಮಾತ್ರ ಪಕ್ಕ ಇರುತ್ತೆ. ಸೊ ಹಾಗಾದ್ರೆ IPL 2027 ಅಲ್ಲಿ ಒಂದು ಹ್ಯೂಜ್ ಇನ್ಫಾರ್ಮೇಶನ್ ಇದೆ. ಸೊ ಬೆನ್ ಸ್ಟೋಕ್ಸ್ ಅವರ ಬಗ್ಗೆ. ಸೊ ಹಾಗಾದ್ರೆ ಬೆನ್ ಸ್ಟೋಕ್ಸ್ ಅವರ ಅಪ್ಡೇಟ್ ಆದ್ರೂ ಏನು, ಇಷ್ಟಕ್ಕೆ ಬೆನ್ ಸ್ಟೋಕ್ಸ್ ಅವರು ಏನು ಪ್ಲಾನ್ ಮಾಡಿದ್ದಾರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮಲ್ವಾ. ಸೊ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಸೊ ನಾವು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ಕ್ವಶನ್. ಇವತ್ತರಿಂದ ಪ್ರತಿಯೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರುವಂತಹ ಡೌಟ್ಸ್ ಅನ್ನು ನಾನು ಡೈರೆಕ್ಟ್ ಆಗಿ ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್, ನೀವು ಯಾರೇ ಆಗ್ಲಿ, ಯಾವ ಟೀಮ್ ಫ್ಯಾನ್ಸ್ ಆಗ್ಲಿ, ಸೊ ನಿಮ್ಮ ಆ ಒಂದು ಕ್ವಶನ್ ಜೆನ್ಯೂನ್ ಮತ್ತು ಇನ್ಫಾರ್ಮೇಟಿವ್ ಆಗಿರ್ಬೇಕು ಅಂತ ಒಂದು ಕಮೆಂಟ್ಸ್ ಮಾಡಿಬಿಡ್ರಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇರಲಿ, ವ್ಯಾಲ್ಯೂಬಲ್ ಕಮೆಂಟ್ಸ್ ತಗೊಂಡು ನಾನು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಆಗ್ಲಿ, ನಾಳೆ ಮಧ್ಯಾಹ್ನ ಆಗ್ಲಿ, ಅಥವಾ ನಾಳೆ ಸಾಯಂಕಾಲ ಆಗ್ಲಿ, ಆ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಕಮೆಂಟ್ಸ್ ನ ಓದಿಗೇಸಿ ಆ ಒಂದು ಕಮೆಂಟ್ಗೆ ಬರೋಬ್ಬರಿ ಆನ್ಸರ್ ನ ಕೊಡ್ತೀನಿ. ಸೊ ಬೇಗ ಫಟಾಫಟ್ IPL ಫ್ಯಾನ್ಸ್ ಕಮೆಂಟ್ಸ್ ಹೊಡೆದು ಬಿಡ್ರಿ. ಓಕೆ, ಬೆನ್ ಸ್ಟೋಕ್ಸ್. ಸೊ ವಿಯಲ್ಲೋ ಎಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಬೆನ್ ಸ್ಟೋಕ್ಸ್, ಅದು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಗೊತ್ತಿರೋದು. ಸೊ ನಿನ್ನೆ ನೈಟ್ ಅಫಿಷಿಯಲ್ ಆಗಿ ಅಪ್ಡೇಟ್, ಬೆನ್ ಸ್ಟೋಕ್ಸ್ ಅವರು ಆಲ್ ಫಾರ್ಮ್ಸ್ ಆಫ್ ದಿ ಕ್ರಿಕೆಟ್ ಗೆ ಅವರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ ಡೆಫಿನೆಟ್ ಆಗಿ ಎಂಡ್ ಆಫ್ ಆನ್ ಎರಾ. ಯಾಕಪ್ಪ ಅಂದ್ರೆ ಅವರು ಆಡಿದ ಆ ಒಂದು 4, ಎಸ್ಪೆಷಲಿ ನಮ್ಮ ಕ್ರಿಕೆಟ್ ಬಗ್ಗೆ ಅಂದ್ರೆ ಸಾಕಷ್ಟು ಅವರು ಅಚೀವ್ಮೆಂಟ್ಸ್ ನ ಮಾಡಿದರೆ, ಬಟ್ ಎಸ್ಪೆಷಲಿ ನನ್ನ ಮೈಂಡ್ ಅಲ್ಲಿ ಒಂದೇ ಒಂದು ರನ್ ಆಗುತ್ತೆ ಅವರ ಆ ಒಂದು 4 2019 ಅಲ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಆ ಒಂದು ಟೆಸ್ಟ್ ಸೂಪರ್ಬ್ ನಾಕ್ ಆಡಿದ್ರು, ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ ಅನ್ನು ವಿನ್ ಮಾಡಿದ್ರು. ಆ ಒಂದು 4 ಡೆಫಿನೆಟ್ ಆಗಿ ಇಂಗ್ಲೆಂಡ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅದು. ಸೊ ಅದೇನಾಗ್ಲಿ, ಒಬ್ಬ ಒಳ್ಳೆ ಪ್ಲೇಯರ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದರೆ. ಆಕ್ಚುಲಿ ಬೆನ್ ಸ್ಟೋಕ್ಸ್ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅವತ್ತು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಿದ್ರು, ಬಟ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ಒಂದು ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಬರಲೇಬೇಕು. ಯಾಕಪ್ಪ ಅಂದ್ರೆ ಓಕೆಪ್ಪ, ನೀನು ಇಂಗ್ಲೆಂಡ್ ಕ್ರಿಕೆಟ್ಗೆ ಎಷ್ಟೊಂದು ಅಚೀವ್ಮೆಂಟ್ ನ ಮಾಡಿದೀಯಾ, ಯಾಕೆ ರಿಟೈರ್ಮೆಂಟ್ ನ ಈ ತರ ತಗೋತಿದ್ಯಾ? ಸೊ ಅಟ್ಲೀಸ್ಟ್ ಆ ಒಂದು ಫೇರ್ವೆಲ್ ಮ್ಯಾಚ್ ಆಡ್ಕೇಸಿ ನೀನು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡು ಅಂತೇಳಿ ಫೋರ್ಸ್ ಮಾಡೋದಕ್ಕೆ ಬೆನ್ ಸ್ಟೋಕ್ಸ್ ಅವರು ಸೊ ಫೈನಲ್ ಟೆಸ್ಟ್ ಆಡಿಕೇಸಿ ಅವರು ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಇಂಡಿಯನ್ ಕ್ರಿಕೆಟ್ ತರ ಅಲ್ಲ. ಸೊ ವಿರಾಟ್ ಎಂತ ಒಬ್ಬ ಲೆಜೆಂಡ್ ಪ್ಲೇಯರು, ರೋಹಿತ್ ಅಂತ ಒಬ್ಬ ಲೆಜೆಂಡ್ ಪ್ಲೇಯರು, ಅಂತ ಪ್ಲೇಯರ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಸೊ ಅದು ಬೇರೆ ಮ್ಯಾಟ್ರು. ಆದ್ರೆ ಔಟ್ ಆಫ್ ಕಂಟ್ರಿ ಅಂದ್ರೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ನೇಷನ್ಸ್, ಆಸ್ಟ್ರೇಲಿಯಾ ಆಗಲಿ, ಸೌತ್ ಆಫ್ರಿಕಾ ಆಗಲಿ, ಇಂಗ್ಲೆಂಡ್ ಆಗಲಿ, ನ್ಯೂಜಿಲೆಂಡ್ ಆಗಲಿ, ಸೊ ಪ್ಲೇಯರ್ಸ್ಗೆ ಆ ಒಂದು ಬರೋಬ್ಬರಿ ರೆಸ್ಪೆಕ್ಟ್ ನ ಕೊಡ್ತಾರೆ. ಆ ಒಂದು ರೆಸ್ಪೆಕ್ಟ್ ಇಂದ ಬೆನ್ ಸ್ಟೋಕ್ಸ್ ಫೇರ್ವೆಲ್ ಮ್ಯಾಚ್ ಅನ್ನು ಆಡಿದ್ದಾರೆ. ಸೊ ಈಗ ಯಾವಾಗ ಫೇರ್ವೆಲ್ ಮ್ಯಾಚ್ ಆಡಿದ್ರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾನು ಆಲ್ ಫಾರ್ಮ್ಸ್ ಆಫ್ ಕ್ರಿಕೆಟ್ಗೆ ನಾನು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಆದ್ರೆ ವೆರಿ 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 ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನಾನು ಲೀಗ್ ಮ್ಯಾಚ್ ಅಲ್ಲಿ ನಾನು ಪಾರ್ಟಿಸಿಪೇಷನ್ ಮಾಡ್ತೀನಿ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಸಾಕು ಸೋಷಿಯಲ್ ಮೀಡಿಯಾನ ಶೇಕ್ ಮಾಡ್ತಾ ಇದೆ. ಅಂದ್ರೆ ಲೀಗ್ ಮ್ಯಾಚ್ ಅದಪ್ಪ ಅಂದ್ರೆ ಆಲ್ ಓವರ್ ದಿ ವರ್ಲ್ಡ್ ಅಲ್ಲಿ ಇರುವಂತಹ ಲೀಗ್ ಮ್ಯಾಚ್, SA20 ಆಗಲಿ, IPL ಆಗಲಿ, ಮತ್ತು ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಗಲಿ, ಬಿಗ್ ಬ್ಯಾಶ್ ಲೀಗ್ ಆಗಲಿ, ಮತ್ತು ಮೇಜರ್ ಕ್ರಿಕೆಟ್ ಲೀಗ್ ಆಗಲಿ, ಸೊ ಸಾಕಷ್ಟು ಲೀಗ್ಸ್ ಇದಾವೆ. ಸೊ ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಆಗಲಿ, ಮತ್ತು ಸಾಕಷ್ಟು ಲೀಗ್ಸ್ ಇದಾವೆ. ಈ ಒಂದು ಲೀಗ್ ಅಲ್ಲಿ ನಾನು ಪಾರ್ಟಿಸಿಪೇಷನ್ ಮಾಡ್ತೀನಿ, ಅವೈಲೇಬಲ್ ಇದ್ದೀನಿ ಅಂತೇಳಿ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಒಬ್ಬ ಬಿಗ್ ಪ್ಲೇಯರ್ ಈ ತರ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಡೆಫಿನೆಟ್ ಆಗಿ ಅದು ಲೀಗ್ ಫ್ರಾಂಚೈಸ್ಗೆ ಗುಡ್ ನ್ಯೂಸ್. ಸೊ ಅವರು ಜಾಸ್ತಿ ಪ್ರಿಯಾರಿಟಿ ಕೊಡ್ತಿರೋದು ಅದು ಅವರ ನೇಷನ್ಗೆ. ನನ್ನ ಟೆಸ್ಟ್ ಇದೆ, ನನ್ನ ವರ್ಲ್ಡ್ ಕಪ್ ಇದೆ, ಆ ಒಂದು ರೀಸನ್ ಇಂದ ಅವರು IPL ನ ಮಿಸ್ ಮಾಡಿದ್ರು. ಸೊ ಯಾವಾಗ ಅವರು IPL ಅಲ್ಲಿ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಲ್ಲ, ಅವ್ರು ಆಲ್ಮೋಸ್ಟ್ ಬ್ಯಾನ್ ಆಗಿದ್ರು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಬೆನ್ ಸ್ಟೋಕ್ಸ್ ಅವರು IPL 2027 ಅಲ್ಲಿ ಅವರು ಅವೈಲೇಬಲ್ ಇದ್ದಾರೆ. ಸೊ ಇದಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ IPL ಫ್ಯಾನ್ಸ್ಗೆ ಬೇಕಾಗಿಲ್ಲ. ಸೊ ಒಬ್ಬ ಬಿಗ್ ಪ್ಲೇಯರು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಅಂದ್ರೆ ಸೊ ಗ್ರೇಟ್ ನ್ಯೂಸ್.
ಈಗ IPL 2027 ಅವನ ಮಿನಿ ಆಕ್ಷನ್‌ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿದ್ರೆ, ಯಾವ ಟೀಮು ಪಿಕ್ ಮಾಡ್ತಾರಪ್ಪ ಅಂದ್ರೆ, ನಾವು ಅವರ ಪಾಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ. ಆದ್ರೆ ಫ್ರಾಂಚೈಸಿ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದ್ರೆ, ಸೊ ಅವರು ಪಾಸ್ಟ್ ಆಡಿದ್ದು ಓಕೆ. ಬಟ್ ಈ ಅಟ್ ಪ್ರೆಸೆಂಟ್ ಅವರು ಇಂಟರ್‌ನ್ಯಾಷನಲ್ ಕ್ರಿಕೆಟ್‌ಗೆ ಗುಡ್ ಬೈ ಹೇಳಿದ್ದಾರೆ. ಅವರ ಫಾರ್ಮ್ ಹೇಗಿದೆ ಇವೆಲ್ಲ ಅಬ್ಸರ್ವ್ ಮಾಡ್ಕೇಸಿ ಅವ್ರನ್ನ ಮಿನಿ ಆಕ್ಷನ್‌ಗೆ ಪಿಕ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ನೋಡ್ರಿ, ಈಗ ನಾವು ಪರ್ಟಿಕ್ಯುಲರ್ ಆಗಿ ನಾವು ಕೆಲವೊಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್‌ಗೆ ಒಂದು ಫಿನಿಶರ್ ಬೇಕು. ಸೊ ಮೇ ಬಿ ಅವರು ಪಿಕ್ ಮಾಡುವ ಚಾನ್ಸ್ ಇರುತ್ತೆ. ಮತ್ತು ಆಲ್ಮೋಸ್ಟ್ ಎಲ್ಲ IPL ಟೀಮ್‌ನವರು ಅವರನ್ನ ಪಿಕ್ ಮಾಡಕ್ಕೆ ನೋಡ್ತಾರೆ. ಬಟ್ ನಾವು ಪರ್ಟಿಕ್ಯುಲರ್ ಆಗಿ RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ, ಸೊ RCB ಫ್ಯಾನ್ಸ್ ನೀವೇ ಥಿಂಕ್ ಮಾಡಿ. RCB ಟೀಮಲ್ಲಿ ರೊಮಾರಿಯೋ ಶೆಫರ್ಡ್ ಈ ವರ್ಷ ಅಂತ ಪರಿ ಪರ್ಫಾರ್ಮೆನ್ಸ್ ಸಿಕ್ಕಿಲ್ಲ. ಬೈ ಚಾನ್ಸ್ ಏನಾದ್ರು RCB ಮ್ಯಾನೇಜ್ಮೆಂಟ್ ಇವರಿಗೆ ಪಿಕ್ ಮಾಡೋ ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ಆಗಿ ಬೆನ್ ಸ್ಟೋಕ್ಸ್ ಒನ್ ಆಫ್ ದ ಬೆಸ್ಟ್ ಪಿಕ್ ಆಗುತ್ತೆ. ರೊಮಾರಿಯೋ ಶೆಫರ್ಡ್‌ಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್ ಆ ಒಂದು ಸ್ಪಾಟ್ ಅಲ್ಲಿ. ಗನ್ ಪ್ಲೇಯರು ಎಸ್ಪೆಷಲಿ ಇವರು ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅಂತ ಒಂದು ಪ್ಲೇಯರು ಬಾಲಿಂಗ್ ಇಂದ ಬ್ಯಾಟಿಂಗ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಪ್ಲೇಯರು. ಏನಾದ್ರು ಇವರು ಸೆಟ್ ಆದ್ರೆ ಬಂದ್ರೆ ಮ್ಯಾಚ್ ಅನ್ನು ಒನ್ ಸೈಡ್ ಮಾಡ್ತಾರೆ ಅಂತ ಒಂದು ಪ್ಲೇಯರು. ಐ ಡೋಂಟ್ ನೋ ಈ ಯಾವ ಟೀಮು ಯಾವ ಫ್ರಾಂಚೈಸಿ ಮಾಡಲಿ ಏನ್ ನೋಡಿದ್ರೆ ನಮಗಂತೂ ಅರ್ಥ ಆಗ್ತಿಲ್ಲ. ಬಟ್ ನನ್ನ ಪ್ರಕಾರ ಸೊ ಚೆನ್ನೈ, ಸೊ ಅದು ಕೂಡ ಒಂದು ಫ್ರಂಟ್ ರನ್ನರ್ ಇದ್ದಾರೆ. ಮತ್ತು RCB ನನ್ನ ಪ್ರಕಾರ ರೊಮಾರಿಯೋ ಶೆಫರ್ಡ್‌ಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡೋದ ಪ್ಲೇಯರ್ ಬೆನ್ ಸ್ಟೋಕ್ಸ್. ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಷನ್ ಬರುತ್ತೆ. ನಮಗೆ ಅಟ್ ದಿ ಮೊಮೆಂಟ್ ಸಿಕ್ಕಂತಹ ಅಪ್ಡೇಟು ಅದು ಬೆನ್ ಸ್ಟೋಕ್ಸ್ ಅವರು ಲೀಗ್ ಟೂರ್ನಮೆಂಟ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಅದು ಇನ್ಕ್ಲೂಡಿಂಗ್ IPL ಕೂಡ ಹೌದು. ಆದ್ರೆ ಫ್ರಾಂಚೈಸಿ ಮನಸ್ಸು ಮಾಡಬೇಕು ಇವರಿಗೆ ಪಿಕ್ ಮಾಡೋಕೆ. ಅಷ್ಟು ಈಸಿಯಾಗಿ ಇವ್ರನ್ನ ಪಿಕ್ ಮಾಡಲ್ಲ. ಮೇ ಬಿ ನಾವು ಅನ್ಸೋಲ್ಡ್ ಹೋದ್ರುನು ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನಮಗೆ ಬೇಕಾಗಿರೋದು ಇನ್ ಫಾರ್ಮ್ ಪ್ಲೇಯರು ಮತ್ತು ಇಂಟರ್‌ನ್ಯಾಷನಲ್ ಕ್ರಿಕೆಟ್‌ನಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದು. ಇಂಟರ್‌ನ್ಯಾಷನಲ್ ಕ್ರಿಕೆಟ್‌ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಅವನ ಫಾರ್ಮ್ ಇರುತ್ತೆ. ಸೊ ನೋಡೋಣ ಬೆನ್ ಸ್ಟೋಕ್ಸ್ ಅವರ ಲಕ್ ಹೆಂಗಿರುತ್ತೆ ಅಂತೇಳಿ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಸ್ಕ್ಯಾಮ್ ಮಾಡಿದ್ರು. ಸಮಥಿಂಗ್ ಎಷ್ಟು 16 ಕೋಟಿ ತಗೊಂಡಿಸಿ ಅವರು ಆಮೇಲೆ ಒಂದು ಮ್ಯಾಚ್ ಸಮಥಿಂಗ್ ಆಡಿದ್ರು. ಆಮೇಲೆ ಅವ್ರು ಮನೆಗೆ ಹೋದ್ರು. ಸೊ ಇಂಥ ಒಂದು ಮೂವ್‌ಮೆಂಟ್‌ನ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಫ್ರಾಂಚೈಸ್ ಅವರು ಪಿಕ್ ಮಾಡ್ತಾರೆ. ಸೊ ನೀವೇನಂತೀರಾ? ಈಗ ಬೆನ್ ಸ್ಟೋಕ್ಸ್ ಅವರು ಅವೈಲೇಬಲ್ ಇದ್ದಾರೆ IPL 2027 ಅಲ್ಲಿ. ಇಷ್ಟಾಗಿ ಯಾವ ಟೀಮ್ ಪಿಕ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ? ಯಾವ ಟೀಮ್ ಪಿಕ್ ಮಾಡಬಹುದು ನಿಮ್ಮ ಪ್ರಕಾರ? ಆ ಟೀಮ್ ಹೆಸರನ್ನ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ. ಮತ್ತು ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಅದನ್ನ ಕಮೆಂಟ್ಸ್ ಮಾಡಿ. ನಾನು ನಾಳೆ ಬೆಳಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಅಲ್ಲಿ ನಿಮ್ಮ ಕ್ವೆಶ್ಚನ್ ಹೈಲೈಟ್ ಮಾಡಿ ಆ ಒಂದು ಕ್ವೆಶ್ಚನ್‌ಗೆ ರಿಪ್ಲೈ ಮಾಡ್ತೀನಿ. ಸೊ ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರುತ್ತೆ ಅಂದ್ರೆ ಹೊಡೆದು ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.